ಲ್ಯಾಪ್ ಜಾಯಿಂಟ್ ಅನ್ನೋದು ಎರಡು ಲೋಹದ ತುಂಡುಗಳಾಗಿದ್ದು ಅವು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿ ತುದಿಗಳಲ್ಲಿ ಅವನ ವೆಲ್ಡಿಂಗ್ ಮಾಡಲಾಗುತ್ತದೆ. ಈಗ SMAW ಪ್ರಕ್ರಿಯೆಯನ್ನು ಬಳಸಿ ಫಿಲೆಟ್ ಲ್ಯಾಪ್ ವೆಲ್ಡ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಅಭ್ಯಾಸದ ಕೊನೆಯಲ್ಲಿ ಈ ಕೆಳಗಿನ ವಿಷಯಗಳನ್ನು ನೀವು ತಿಳಿದಿರುವಿರಿ. ಗ್ಯಾಸ್ ಕಟ್ಟಿಂಗ್ ಮೂಲಕ ಮತ್ತು ಸರಿಯಾದ ಗಾತ್ರಕ್ಕೆ ಗ್ರೈಂಡಿಂಗ್ ಮಾಡುವ ಮೂಲಕ ಪ್ಲೇಟ್ ಪೀಸಸ್ ತಯಾರಿಸುವುದು. ಎರಡೂ ತುದಿಗಳಲ್ಲಿ ಪ್ಲೇಟ್ಸನ್ನು ಲ್ಯಾಪ್ ಜಾಯಿಂಟ್ ಮತ್ತು ಟಾಕ್ ವೆಲ್ಡ್ ಆಗಿ ಹೊಂದಿಸುವುದು. ವೆಲ್ಡಿಂಗ್ ಮಾಡಲು ಲ್ಯಾಪ್ ಜಾಯಿಂಟ್ ಅನ್ನು ಸಮತಟ್ಟಾದ ಸ್ಥಳದಲ್ಲಿ ಇಡುವುದು. ಸರಿಯಾದ ಗಾತ್ರದ ರೂಟ್ ರನ್ ಡೆಪಾಸಿಟ್ ಮಾಡುವುದು ಮತ್ತು ಅದು ಸಲೀಸಾಗಿ ನುಗ್ಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಸರಿಯಾದ ಲೆಗ್ ಸೈಜ್ನ ಲ್ಯಾಪ್ ಜಾಯಿಂಟ್ನಲ್ಲಿ ಫೈನಲ್ ಕವರಿಂಗ್ ರನ್ ಅನ್ನು ಡೆಪಾಸಿಟ್ ಮಾಡುವುದು. ಫಿಲೆಟ್ ವೆಲ್ಡಿಂಗ್ಗೆ ಬೇಕಾದ ಸಾಮಗ್ರಿಗಳು ಯಾವುವೆಂದು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಪ್ರಿಕ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಆಂಗಲ್ ಐರನ್, ಎಲೆಕ್ಟ್ರೋಡ್ ಕೇಬಲ್ ಮತ್ತು ಅರ್ತ್ ಕೇಬಲ್, ಎಲೆಕ್ಟ್ರೋಡ್ ಹೋಲ್ಡರ್, ಎಲೆಕ್ಟ್ರೋಡ್, ಹ್ಯಾಂಡ್ ಶೀಲ್ಡ್, ಮಾರ್ಕಿಂಗ್ ಮೆಟೀರಿಯಲ್, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್, SMAW ವೆಲ್ಡಿಂಗ್ ಪ್ಲಾಂಟ್, AC ಅಥವಾ DC ಮೆಷಿನ್ ಮತ್ತು ಅವುಗಳ ಸೆಟಪ್ ಆಕ್ಸೆಸರೀಸ್, C ಕ್ಲ್ಯಾಂಪ್. ಈಗ SMAW ಪ್ರಕ್ರಿಯೆಯನ್ನು ಬಳಸಿ ಫಿಲೆಟ್ ಲ್ಯಾಪ್ ವೆಲ್ಡ್ ಮಾಡೋದು ಹೇಗೆ ಅಂತ ನೋಡೋಣ. ಗ್ಯಾಸ್ ಕಟ್ಟಿಂಗ್ ಬಳಸಿ ಪ್ಲೇಟ್ ಪೀಸಸ್ ಅನ್ನು ಕತ್ತರಿಸಿ ಮತ್ತು ಗ್ಯಾಸ್ ಕಟ್ ಅಂಚುಗಳನ್ನು ಚೌಕಾಕಾರಕ್ಕೆ ಗ್ರೈಂಡ್ ಮಾಡಿ. ಗ್ರೈಂಡಿಂಗ್ ಮಾಡಿದಾಗ ಆದ ಒರಟಾದ ಅಂಚುಗಳನ್ನು ತೆಗೆದುಹಾಕಿ. ತೋರಿಸಿರುವಂತೆ ತುಣುಕುಗಳನ್ನು ಲ್ಯಾಪ್ ಜಾಯಿಂಟ್ ರೂಪದಲ್ಲಿ ಹೊಂದಿಸಿ. ಎರಡೂ ತುದಿಗಳನ್ನು ಟ್ಯಾಕ್ ವೆಲ್ಡ್ ಮಾಡಿ ಮತ್ತು ಲ್ಯಾಪಿಂಗ್ ಮೇಲ್ಮೈಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗಿದೆಯಾ, ಅವು ಒಂದಕ್ಕೊಂದು ಸರಿಯಾಗಿ ಸಂಪರ್ಕಿಸುತ್ತವಾ ಎಂದು ಖಚಿತಪಡಿಸಿಕೊಳ್ಳಿ. ಟ್ಯಾಕಿಂಗ್ ಆಗಿ 120 ಆಂಪ್ ಕರೆಂಟ್ನೊಂದಿಗೆ 2.5 mm MS ಎಲೆಕ್ಟ್ರೋಡ್ ಅನ್ನು ಬಳಸಿ. ಲ್ಯಾಪ್ ಜಾಯಿಂಟ್ ಅನ್ನು ಸಮತಟ್ಟಾದ ಸ್ಥಾನದಲ್ಲಿ ಹೊಂದಿಸಿ. ನಂತರ ಚಿಪ್ಪಿಂಗ್ ಹ್ಯಾಮರ್ ಬಳಸಿ ಸ್ಲ್ಯಾಗ್ ಅನ್ನು ತೆಗೆದುಹಾಕಿ ಮತ್ತು ಸ್ಟೀಲ್ ವೈರ್ ಬ್ರಷ್ ಬಳಸಿ. ಈಗ SMAW ಪ್ರಕ್ರಿಯೆಯ ಮೂಲಕ ಸಮತಟ್ಟಾದ ಸ್ಥಾನದಲ್ಲಿ MS ಪ್ಲೇಟ್ನಲ್ಲಿ ಫಿಲೆಟ್ ಲ್ಯಾಪ್ ವೆಲ್ಡ್ ಅನ್ನು ಹೇಗೆ ನಿರ್ವಹಿಸುವುದು ಎಂದು ನೋಡೋಣ. ವೆಲ್ಡ್ ಅನ್ನು ಸ್ವಚ್ಛಗೊಳಿಸಿ. 100 to 110 ಆಂಪ್ಸ್ ಕರೆಂಟ್ ಇರುವ 2.5 mm ಡಯಾ ಮಧ್ಯಮ ಲೇಪಿತ MS ಎಲೆಕ್ಟ್ರೋಡ್ ಬಳಸಿಕೊಂಡು ರೂಟ್ ರನ್ ಡೆಪಾಸಿಟ್ ಮಾಡಿ. ಡಿಸ್ಲ್ಯಾಗ್ ಮಾಡಿ ರೂಟ್ ಸ್ಲ್ಯಾಗ್ ಅನ್ನು ಸಂಪೂರ್ಣವಾಗಿ ಶುಚಿಗೊಳಿಸಿ. ಫಿಲೆಟ್ ಕಾರ್ನರ್ ಜೊತೆಗೆ 45 ಡಿಗ್ರಿಯ ಎಲೆಕ್ಟ್ರೋಡ್ ಆಂಗಲ್ ಮತ್ತು ವೆಲ್ಡಿಂಗ್ ಲೈನ್ ಜೊತೆಗೆ 80 ಡಿಗ್ರಿಯನ್ನು ಖಚಿತಪಡಿಸಿಕೊಳ್ಳಿ. ಯೂನಿಫಾರ್ಮ್ ಫ್ಯೂಷನ್ ತಡೆಯಲು ಮತ್ತು ತುಂಬ ಒಳಗೆ ನುಗ್ಗಲು ಹಾಗೂ ಎಲೆಕ್ಟ್ರೋಡ್ನ ಅಕ್ಕಪಕ್ಕದ ಚಲನೆಯನ್ನು ತಪ್ಪಿಸಲು ಶಾರ್ಟ್ ಆರ್ಕನ್ನು ಕಾಪಾಡಿಕೊಳ್ಳಿ. 50 to 160 ಆಂಪ್ಸ್ ವೆಲ್ಡಿಂಗ್ ಕರೆಂಟ್ನೊಂದಿಗೆ 4 mm ಡಯಾ ಮಧ್ಯಮ ಲೇಪಿತ MS ಎಲೆಕ್ಟ್ರೋಡ್ ಅನ್ನು ಬಳಸಿಕೊಂಡು ವೀವ್ ಮೋಷನ್ನೊಂದಿಗೆ ಫೈನಲ್ ಕವರಿಂಗ್ ರನ್ ಡೆಪಾಸಿಟ್ ಮಾಡಿ.
ಎಲೆಕ್ಟ್ರೋಡ್ಗೆ ಅಕ್ಕಪಕ್ಕದ ಚಲನೆಯನ್ನು ನೀಡಿ, ಆದರೆ ಅದು ಅದರ ಡಯಾದ 2.5 ಟೈಮ್ಸ್ ಮೀರಬಾರದು. ಆರ್ಕ್ ಮೇಲಿನ ಅಂಚಿನಲ್ಲಿ ಹೆಚ್ಚು ಕೇಂದ್ರೀಕರಿಸಲು ಅವಕಾಶ ನೀಡದಿರುವ ಮೂಲಕ ಪ್ಲೇಟಿನ ಮೇಲಿನ ತುದಿ ಕರಗದಂತೆ ತಡೆಯಿರಿ. ವೆಲ್ಡ್ ಅನ್ನು ಸ್ಟೀಲ್ ವೈರ್ ಬ್ರಷ್ನಿಂದ ಶುಚಿ ಮಾಡಿ. ಮೇಲ್ಮೈಯ ದೋಷಗಳು ಮತ್ತು ಗಾತ್ರಕ್ಕಾಗಿ ಲ್ಯಾಪ್ ಫಿಲೆಟ್ ವೆಲ್ಡ್ ಅನ್ನು ಪರೀಕ್ಷಿಸಿ. Recap. ಗ್ಯಾಸ್ ಕಟ್ಟಿಂಗ್ ಮತ್ತು ಸರಿಯಾದ ಗಾತ್ರಕ್ಕೆ ಗ್ರೈಂಡಿಂಗ್ ಮಾಡುವ ಮೂಲಕ ಪ್ಲೇಟ್ ಪೀಸಸ್ ಅನ್ನು ತಯಾರಿಸಿ. ಪ್ಲೇಟ್ಗಳನ್ನು ಲ್ಯಾಪ್ ಜಾಯಿಂಟ್ ಆಗಿ ಹೊಂದಿಸಿ. ಎರಡೂ ತುದಿಗಳಲ್ಲಿ ಟಾಕ್ ವೆಲ್ಡ್ ಮಾಡಿ. ಸರಿಯಾದ ಗಾತ್ರದ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ ಮತ್ತು ಒಳನುಗ್ಗುತ್ತಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಲೆಗ್ ಸೈಜ್ನ ಲ್ಯಾಪ್ ಜಾಯಿಂಟ್ನಲ್ಲಿ ಫೈನಲ್ ಕವರಿಂಗ್ ರನ್ ಡೆಪಾಸಿಟ್ ಮಾಡಿ. ಮೇಲ್ಮೈ ದೋಷಗಳಿಗಾಗಿ ಲ್ಯಾಪ್ ಫಿಲೆಟ್ ವೆಲ್ಡ್ ಅನ್ನು ಪರೀಕ್ಷಿಸಿ.